ಬೆಳಗಿನ ಶಬ್ದದಲ್ಲಿ ಹೇಳ್ತೇನೆ. ನಾನು ಬೆಳಿಗ್ಗೆ ಎದ್ದು ಶಿಸ್ತ ಕಾಲೇಜಿಗೆ ರೆಡಿಯಾಗಿ ಹೊರಟೆ. ನಾನು ಅಲ್ಲಿ ಹೋಯ್ದ ತಕ್ಷಣ ನಮ್ಮ ಹುಡುಗ ಆಲೇ ಅಲ್ಲಿ ರೆಡಿಯಾಗಿ ನಿಂತಿದ್ದ. ನಾವಲ್ಲಿ ಹೋಗಿ 10 ನಿಮಿಷಕ್ಕೆ ಬಸ್ ಬಂತು ಗಾಯ್ಸ್. ಏನು ಮಾಡೋಣ ಅಂತ ನಾನು ನಮ್ಮ ಹುಡುಗ ಹತ್ಕೊಂಡು ಶಿಸ್ತ ಶಿರಾ ಕಡೆ ಹೊರಟ್ವಿ. ನಮ್ಮ ಕರಸ್ನಾಳ ಗೇಟ್ನಾಗೆ ತುಂಬ ಆಯಿತು ಗಾಯ್ಸ್ ಬಸ್ಸು. ಬಾಣಗೆರೆ ಗೇಟಲ್ಲಿ ನಮ್ಮ ನಾಗೇಶಣ್ಣ ಹತ್ಕೊಳ್ತು. ನಾನು ಅವನಿಗೆ ಸೀಟ್ ಕೊಟ್ಟೆ ಗಾಯ್ಸ್. ಅದಕ್ಕೆ ಅವಣ್ಣ ಏನನ್ಬೇಕು, ಟ್ಯಾಂಕ್ ಚಿನ್ನ. ನಾನು ಶಿಸ್ತ ಕಾಲೇಜ್ ಹತ್ರ ಹೊಟ್ಟೆ ಗಾಯ್ಸ್ತೀನಿ. ನಮ್ಮ ಕಾಲೇಜ್ ಎಂಟ್ರೆನ್ಸ್ ನೋಡ್ರಿ ಗಾಯ್ಸ್. ನಮ್ಮ ಕಾಲೇಜ್ ಒಳಗೆ ಫೋನ್ ಅಲೋ ಇಲ್ಲ ಗಾಯ್ಸ್. ಅದಕ್ಕೆ ನೆಕ್ಸ್ಟ್ ಟೈಮ್ ಫುಲ್ ವಿಡಿಯೋ ಹಾಕ್ತೀನಿ. ನಮ್ಮ ಸೀನಿಯರ್ಸ್ ಬ್ರದರ್ ಲಾಗ್ ಮಾಡೋಕೆ ಖುಷಿ ಏನಾದರೂ ಕೊಡ್ಸಪ್ಪ ಅಂದರು. ಅದಕ್ಕೆ ನಾನು ಮಜ್ಜಿಗೆ ಕೊಡಿಸ್ದೆ. ನಾನು ಇನ್ನೇನು ಕಾಲೇಜ್ ಬಿಟ್ಟಿದ ತಕ್ಷಣ ನಮ್ಮ ಸೀನಿಯರ್ಸ್ ಬ್ರದರ್ ಕಾಯ್ತಿದ್ರು ನನಗೋಸ್ಕರ. ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿದ ತಕ್ಷಣ ಬಸ್ ಬಂತು ಗಾಯ್ಸ್. ಅದಕ್ಕೆ ನಮ್ಮ ಹುಡುಗರು ಸೀಟ್ ಹಾಕಕ್ಕೆ ಪರದಾಡ್ತವೆ. ಎಲ್ಲಿಗೆ ಹೋಗ್ಬೇಕು ಹೇಳಿ? ಓದ್ಬಾ ಅಲ್ಲಿ ಅರ್ಚಿಕೆರೆಗೆ ಬಿಟ್ರು ಓದ್ತಲ್ಲ ಅಲ್ಲೊಂದೈತೆ ಕರೆಕ್ಟ್ ಅಲ್ಲೇ ಅಜ್ಜ. ಈಗ ನಮ್ದು ಆಲೆ ಒಣಿಕೆಡೆ ಅಲ್ಲ ಊಟ ಎಲ್ಲಿ ಮಾಡ್ಕೊಂಡಿದ್ವಿ? ಚೆನ್ನಾಗಿತ್ತು ಅದು. ಹೌದೇನ? ಚೆನ್ನಾಗಿತ್ತಪ್ಪ ಊಟ. ಇಲ್ಲ ಧಾರವಾಡಾಗ ಸಿಗುತ್ತೆ ಯಜಮಾನ್ರೆ. ನಾನು ನಾಗೇಶ್ ಅಣ್ಣ ಮತ್ತೆ ಚಂದು ಅಣ್ಣ ಶಿಸ್ತ ಬಸ್ ಹತ್ಕೊಂಡು ಊರ್ ಕಡೆ ಬಂದ್ವಿ ಗಾಯ್ಸ್. ನಮ್ಮ ನಾಗೇಶ್ ಅಣ್ಣ ಬರ್ಬೇಕು ಫುಲ್ ಇದ್ದೆ, ಚಂದು ಅಣ್ಣನೂ ಅಷ್ಟೇ. ಶಿಸ್ತ ನಮ್ಮೂರು ಗೇಟ್ ಬಂತು ಗಾಯ್ಸ್. ನಾನು ನಮ್ಮ ಹುಡುಗ ಇಳಿದು ಬಂದ್ವಿ. ನಾನು ಬಂದಿದ ತಕ್ಷಣ ನನ್ನ ಚಿಕ್ಕಪ್ಪ ಪೆಟ್ರೋಲ್ ತಾಬೋ ಅಂತು. ನಾನು ಹೋಗೋ ಸ್ಪೀಡ್ ನೋಡಿರಿ ಬೋರಿ ಹತ್ರ ಹೋದೆ ಗಾಯ್ಸ್. ನಾನು ಇಂತು ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂತಿದ್ದೆ ಗಾಯ್ಸ್. ಅದು ನೋಡಿರಿ ಇಷ್ಟದಾಯ್ತು ಗೊತ್ತಾ ಗಾಯ್ಸ್, 3 ನಿಮಿಷ ಆಯಿತು. ನಾನು ಪಟ್ಟಂತ ದುಡ್ಡು ಕೊಟ್ಟು ಪಟ ಮುಂಚಿನ ಪಟ್ಟಂತ ಊರ ಕಡೆ ಬಂದೆ ಗಾಯ್ಸ್. ನಮ್ಮ ಚಿಕ್ಕಪ್ಪ ಸ್ಲಿಪ್ ತಾಬಾ ಅಂತು. ಇನ್ನೇನು ಮಾಡಂತ ಸ್ಲಿಪ್ ತಗೊಂಡು ಬಂದೆ ಗಾಯ್ಸ್. ಬರ್ಬೇಕಾದ್ರೆ ಪೆಟ್ರೋಲ್ ಎಷ್ಟು ವೆಯ್ಟ್ ಇತ್ತು ಗೊತ್ತಾ ಗಾಯ್ಸ್. ಇಂತು ನಮ್ಮ ಚಿರ್ತಳ್ಳಿ ಗೇಟಿಗೆ ಬಂದೆ. ಬರ್ವಾಗ ಬೋರಿ ಹತ್ರ ಬಂದೆ ಗಾಯ್ಸ್. ಪೆಟ್ರೋಲಿಗೆ ಶಿಸ್ತ ಮನೆ ಕಡೆ ನಡ್ಕೊಂಡು ಹೊರಟೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.